ಪರಲೋಕದವುಗಳ ಕಡೆಗೆ ನೋಡುವಂತೆ ನಿಮ್ಮ ಆತ್ಮವನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ ನಿಜವಾದ ಪ್ರೀತಿಯನ್ನು ಮುಚ್ಚಿಡಲಾಗುವುದಿಲ್ಲ. ಈ ದಿನದ ಸತ್ಯವೇದದ ವಾಕ್ಯ: ಹೀಗಿರಲಾಗಿ ಅವರ ಫಲಗಳಿಂದ ಅವರನ್ನು ತಿಳಿದುಕೊಳ್ಳುವಿರಿ. ಮತ್ತಾಯ 7ನೇ ಅಧ್ಯಾಯ 20ನೇ ವಚನ. ದೇವರಾಜ್ಞೆಯು ದೇವರ ಗುಣಸ್ವಭಾವದ ನಕಲು ಪ್ರತಿಯಾಗಿದೆ. ಈ ಆಜ್ಞೆಯನ್ನು ಪಾಲಿಸುತ್ತೇವೆ ಎಂದು ಹೇಳಿಕೊಂಡರೂ ಪೂರ್ಣ ಹೃದಯ, ಪೂರ್ಣ ಮನಸ್ಸು ಮತ್ತು ಪೂರ್ಣ ಶಕ್ತಿಯಿಂದ ದೇವರನ್ನು ಪ್ರೀತಿಸುವುದನ್ನು ತೋರಿಸಲು ವಿಫಲರಾದವರು, ಆತನ ಸೇವೆಗೆ ತಮ್ಮನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಳ್ಳದವರು, ದೇವರ ಮೇಲಿನ ಉನ್ನತವಾದ ಪ್ರೀತಿಯನ್ನು ತೋರಿಸಲು ವಿಧಿಸಿರುವ ಮೊದಲ 4 ಆಜ್ಞೆಗಳನ್ನು ಮತ್ತು ಒಬ್ಬರಿಗೊಬ್ಬರ ಮೇಲಿನ ಪ್ರೀತಿಯನ್ನು ತೋರಿಸಲು ವಿಧಿಸಿರುವ ನಂತರದ 6 ಆಜ್ಞೆಗಳನ್ನು ಪಾಲಿಸದವರು ವಿಧೇಯರಾದ ಮಕ್ಕಳಾಗಿರುವುದಿಲ್ಲ. ಅವರ ಫಲಗಳಿಂದ ಅವರನ್ನು ತಿಳಿದುಕೊಳ್ಳುವಿರಿ ಎಂದು ವಾಕ್ಯವು ಹೇಳುತ್ತದೆ. ದೇವರ ಮೇಲಿನ ನಿಜವಾದ ಪ್ರೀತಿಯು ಯಾವಾಗಲೂ ತನ್ನನ್ನು ತಾನೇ ಪ್ರಕಟಗೊಳಿಸುತ್ತದೆ. ಅದನ್ನು ಮರೆಮಾಡಲು ಸಾಧ್ಯವಿಲ್ಲ. ಸತ್ಯದಲ್ಲಿದ್ದು ದೇವರ ಆಜ್ಞೆಗಳನ್ನು ಪಾಲಿಸುವವರು ಕ್ರಿಸ್ತನು ಯಾವ ಪ್ರೀತಿಯನ್ನು ತನ್ನ ತಂದೆ ಮತ್ತು ತನ್ನ ಜೊತೆಯವರಿಗೆ ತೋರಿಸಿದನೋ ಅದೇ ಪ್ರೀತಿಯನ್ನು ತೋರಿಸುತ್ತಾರೆ. ಯಾರ ಹೃದಯದಲ್ಲಿ ಕ್ರಿಸ್ತನು ನೆಲೆಸಿರುತ್ತಾನೋ ಅವನು ನಂಬಿಕೆಯಲ್ಲಿರುವ ತನ್ನ ಮನೆಯವರ ಸಲುವಾಗಿಯೂ ಸತ್ಯದ ಜ್ಞಾನದಡಿಗೆ ಕರೆತರಬೇಕಾದವರ ಅಗತ್ಯತೆಯ ಸಲುವಾಗಿಯೂ ಅವನು ಕ್ರಿಸ್ತನ ಗುಣಸ್ವಭಾವಗಳನ್ನು ಪ್ರಕಟಿಸುತ್ತಾನೆ. ಅವನು ಅವನ ನಂಬಿಕೆಯ ಫಲವನ್ನು ತನ್ನ ಒಳ್ಳೆಯ ಕಾರ್ಯಗಳ ಮೂಲಕ ಯಾವಾಗಲೂ ತೋರಿಸಬೇಕು. ತನ್ನ ಪ್ರೀತಿಯ ಮಾತುಗಳು ಮತ್ತು ಕರುಣೆಯ ಕಾರ್ಯಗಳ ಮೂಲಕ ಕ್ರಿಸ್ತನನ್ನು ಪ್ರಕಟಪಡಿಸಬೇಕು. ದೇವರ ಆಜ್ಞೆಯನ್ನು ಪಾಲಿಸುವುದು ಎಂದರೆ ಹೃದಯದಲ್ಲಿರುವ ದೇವರ ಕೃಪೆಯ ಫಲ ಎಂದು ಅರ್ಥ. ಆತನ ಆಜ್ಞೆಗಳಿಗೆ ವಿಧೇಯರಾಗುವ ಮೂಲಕ ನಾವು ಹೊಂದಿರುವುದೆಲ್ಲವನ್ನು ಕೊಡುವ ದೇವರನ್ನು ನಂಬಿಕೆಯಿಂದ ಅನುದಿನವೂ ಜ್ಞಾಪಕ ಮಾಡಿಕೊಳ್ಳುತ್ತೇವೆ. ನಮ್ಮಲ್ಲಿರುವುದೆಲ್ಲವನ್ನು ಆತನೇ ಒದಗಿಸಿದ್ದಾನೆ. ದೇವರ ಕೃಪೆ ಮತ್ತು ಆತನ ಪ್ರೀತಿಯ ಕಾರಣದಿಂದ ಮಾತ್ರ ನಮಗೆ ಕೆಲಸ ಮಾಡುವ ಬಲವಿದೆ. ನಾವು ಲೌಕಿಕವಾದ ಸಂಪತ್ತನ್ನು ಪಡೆಯುವ ಮಾರ್ಗವನ್ನು ಆತನು, ಅಂದರೆ ದೇವರು, ತೆರೆಯುತ್ತಾನೆ. ಅದು ಮನುಷ್ಯನು ತನ್ನನ್ನು ತಾನು ಉನ್ನತೀಕರಿಸುವುದಕ್ಕಲ್ಲ, ಹೊಂದಿಕೊಂಡ ಸಂಪತ್ತನ್ನು ಸಂಗ್ರಹಿಸಿಡುವುದಕ್ಕಲ್ಲ, ಆದರೆ ದೇವರ ನಾಮವನ್ನು ಮಹಿಮೆಪಡಿಸುವುದಕ್ಕೂ ನಿರ್ಗತಿಕರಿಗೆ ಸಹಾಯ ಮಾಡುವುದಕ್ಕೂ ದೇವರ ಭಂಡಾರಕ್ಕೆ ಉಡುಗೊರೆ ಮತ್ತು ಕಾಣಿಕೆಗಳ ಮೂಲಕ ಅರ್ಪಿಸುವುದಕ್ಕೂ ಎಂದು. ಮತ್ತು ಸುವಾರ್ತೆ ಸಾರದ ಸ್ಥಳಗಳಲ್ಲಿ ಸತ್ಯವು ಸರಿಯಾಗಿ ಸಾರಲ್ಪಡಲಿ. ಸುವಾರ್ತೆಯು ಕ್ಷೀಣವಾಗಿರುವ ಸ್ಥಳದಲ್ಲಿ ಸಾರಲ್ಪಡಬೇಕು ಎಂಬ ಕಾರಣಕ್ಕೂ ದೇವರು ಸಂಪತ್ತನ್ನು ಪಡೆಯುವ ಮಾರ್ಗವನ್ನು ತೆರೆಯುತ್ತಾನೆ. ದೇವರೊಂದಿಗಿನ ಕೆಲಸಗಾರರಾಗಿ ತಮ್ಮನ್ನು ತಾವು ದೇವರಿಗೆ ಅರ್ಪಿಸಿಕೊಳ್ಳುವ ಎಲ್ಲರ ಮೇಲೆ ದೇವರ ಉದ್ದೇಶ ಮತ್ತು ದೇವರ ಕೆಲಸದ ಹಿತಾಸಕ್ತಿಗಳನ್ನು ಕಾಪಾಡುವ ಜವಾಬ್ದಾರಿಯನ್ನು ಹೊರಿಸಲಾಗುತ್ತದೆ. ಅವರು ಯಾವ ಸತ್ಯವನ್ನು ನಂಬುತ್ತೇವೆ ಎಂದು ಹೇಳಿಕೊಳ್ಳುತ್ತಾರೋ ಆ ಸತ್ಯದಂತೆಯೇ ಅವರು ಜೀವಿಸಬೇಕು. ಅವರು ಕ್ರಿಸ್ತನನ್ನು ನಿರಂತರವಾಗಿ ತಮ್ಮ ಮಾದರಿಯಾಗಿ ಇಟ್ಟುಕೊಳ್ಳಬೇಕು. ಜೀವದ ರೊಟ್ಟಿಗಾಗಿ ಹಸಿದು ಬಾಯಾರಿದವರಿಂದ ಸ್ತುತಿಯು ದೇವರಿಗೆ ಹರಿಯುವಂತೆ ದೇವರ ಕೆಲಸಗಾರರು ತಮ್ಮ ಒಳ್ಳೆಯ ಕೆಲಸದಿಂದ ಅವರಿಗೆ ಸಹಾಯವಾಗುವ ಮೂಲಕ ಮಾಡಬೇಕು. ಕ್ರಿಸ್ತನಿಗಾಗಿ ಎಂದು ಆತ್ಮಗಳನ್ನು ಗೆಲ್ಲಲು ಪ್ರಯತ್ನಿಸುವವರ ಆತ್ಮಿಕ ಅಗತ್ಯತೆಯನ್ನು ಅವರು ಪೂರೈಸುವುದರ ಜೊತೆಗೆ ತಮ್ಮ ತಾತ್ಕಾಲಿಕ ಅಗತ್ಯತೆಗಳನ್ನು ಅವರು ಪೂರೈಸಿಕೊಳ್ಳಬೇಕು. ಕೃಪೆ ಮತ್ತು ಪ್ರೀತಿಯ ಈ ಕೆಲಸವು ತನ್ನನ್ನು ತಾನು ಪ್ರಕಟಿಸಿಕೊಳ್ಳುತ್ತದೆ ಮತ್ತು ಅದನ್ನು ನಂಬಿಕೆಯಿಂದ ಮಾಡುವುದರಿಂದ ಸತ್ಯವು ಅವರಿಗೆ ಏನೇನನ್ನು ಮಾಡಿದೆ ಎಂಬುದನ್ನು ತೋರಿಸಬೇಕು.
ಅವರು ಸುವಾರ್ತೆ ಮತ್ತು ಸತ್ಯದ ಮೇಲ್ವಿಚಾರಕರು ಮಾತ್ರವೇ ಆಗಿರದೆ, ದೇವರು ಅವರಿಗೆ ನೀಡಿರುವ ಎಲ್ಲ ಆಶೀರ್ವಾದಗಳ ಮೇಲೆ ಅವರು ನಂಬಿಗಸ್ತ ಮೇಲ್ವಿಚಾರಕರಾಗಿರಬೇಕು. ಅವರು ಕೃಪೆ, ಕರುಣೆ, ಸಹಾನುಭೂತಿಯ ಮಾತುಗಳನ್ನು ಮಾತ್ರ ಆಡುವುದಲ್ಲ, ಆದರೆ ತಮ್ಮ ಕಾರ್ಯಗಳ ಮೂಲಕ ತಮ್ಮ ಸಹಾನುಭೂತಿ ಮತ್ತು ಪ್ರೀತಿಯ ವಾಸ್ತವತೆಯನ್ನು ಪ್ರಕಟಪಡಿಸಬೇಕು. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.